ಈಗ ರಿಯಲ್ ಆಗಿ ನಾವು ನೋಡ್ತಾ ಇದೀವಿ ಅಂತ ಹೇಳಿದ್ರೆ ಕಾಡನ್ನೂ ಉಳಿಸ್ಬೇಕು, ಪ್ರಾಣಿನೂ ಉಳಿಸ್ಬೇಕು, ನಾವು ಬದುಕಬೇಕು. ಇದು ಪ್ರಕೃತಿ ಇದು. ಯಾಕಂತ ಹೇಳಿ ನಾವೇ ಬದುಕಿ ಇನ್ಯಾರು ಬದುಕಬಾರ್ದು ಅನ್ನೋದು ನಮ್ಮ ಒಂದು ದುರಾಸೆನೂ ಅದು ಇರಬಾರ್ದು ಮನುಷ್ಯನಲ್ಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆ ಅಂಗಡಿದೆ ಒಂದು ಅಕ್ಕಿ ಮೂಟೆನ ತಗೊಂಡು ರೋಡಲ್ಲೇ ರಸ್ತೆಲೇ ಹೈವೇಲಿ ತಿಂತಾ ನಿಲ್ಲುತ್ತೆ. ಆ ರೀತಿ ನಮ್ಮ ಒಂದು ಮಕ್ನ ಕಾಡಾನೆ, ಅದೇ ನಮ್ಮ ಬೇಲೂರು ತಾಲೂಕಿಗೆ ಫಸ್ಟ್ ಕಾಲಿಟ್ಟಂತಹ ಕಾಡಾನೆ. ಫೋಟೋಗಳಲ್ಲಿ ತೋರಿಸ್ಬೇಕು, ಕಣ್ಣಿಂದ ನೋಡೋಕ್ಕಾಗಲ್ಲ. ಇದೇ ಒಂದು ಮಾಹಿತಿ ಯಾವುದೇ ಪ್ರಾಣಿ ಆಗಿರಲಿ ಅದನ್ನ ನಾವು ಒಂದು ನೋಡಿ, ಹಲವಾರು ಪ್ರಾಣಿಗಳಿಗೆ ಇವತ್ತು ಗೂಗಲಲ್ಲಿ ಹೊಡೆದು ನಾವು ನೋಡಬೇಕಾಗುತ್ತೆ, ಇಲ್ಲ ಯೂಟ್ಯೂಬಲ್ಲಿ ಹೊಡೆದು ನೋಡಬೇಕಾಗುತ್ತೆ ಹಳೆ ವಿಡಿಯೋಗಳನ್ನ, ಇಲ್ಲ ಡಿಸ್ಕವರಿ ಚಾನಲ್ಗಳನ್ನ ಅದರಲ್ಲಿ ನೋಡಬೇಕಾಗುತ್ತೆ. ಇವತ್ತು ಆನೆಗಳಂತ ಹೇಳಿದರೆ ನೋಡೋಕ್ಕೂ ಒಂದು ಖುಷಿ, ಒಂದು ನೋಡೋಕ್ಕೂ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಆನೆ ಕೂಡ ಎಲ್ಲ ಪ್ರಾಣಿಗಳಕ್ಕಿಂತ ಒಂದು ಬುದ್ಧಿಜೀವಿ ಅದು. ಅದಕ್ಕೆ ಯಾವ ರೀತಿ ಜನಗಳು ನೋಡಿದ್ರು ಸಡನ್ನಾಗಿ ಅಟ್ಯಾಕ್ ಮಾಡಲ್ಲ ಅದು. ಯಾಕಂದರೆ ಅದಕ್ಕೇನಾದರೂ ಯಾರಾದರೂ ತೊಂದರೆ ಮಾಡಿದರೆ ಅದು ಮೈಂಡಲ್ಲಿ ಇಟ್ಕೊಂಡಿರುತ್ತೆ, ಅದು ತಲೆ ಒಳಗಡೆ ಇಟ್ಕೊಂಡಿರುತ್ತೆ. ಮನುಷ್ಯರು ಅದಕ್ಕೇನಾಗುತ್ತೆ, ಒಬ್ಬ ಮನುಷ್ಯ ತೊಂದರೆ ಕೊಟ್ಟರೆ 10 ಜನದ ಮೇಲೆ ಅದು ದಾಳಿ ಮಾಡುತ್ತೆ. ಇವತ್ತು ನಾವು ಎಷ್ಟು ಹಿಂದೆ ಇದ್ದೀವಿ ಅಂದರೆ, ಒಂದು 4 ಸ್ಟೇಜ್ ಕ್ಯಾನ್ಸರ್ ಬಂದರೆ ಯಾವುದೇ ಮನುಷ್ಯನಿಗೆ ಉಳ್ಸೋಕ್ಕಾಗಲ್ಲ. ಇವತ್ತು ಯಾವುದೇ ಡಾಕ್ಟ್ರು ಕೂಡ ಉಳ್ಸೋಕ್ಕಾಗಲ್ಲ. ಇವತ್ತು ಎಲ್ಲ ವಿದ್ಯೆ ಕಲೀಲಿ, ಮತ್ತು ಈ ರೈತ ಅನ್ನೋದು ಒಂದು, ಈ ಪ್ರಕೃತಿ ವಿದ್ಯೆ ಅನ್ನೋದು ಒಂದು, ಹಳ್ಳಿ ಜೀವನ ಅನ್ನೋದು ಕೂಡ ಇದನ್ನು ಕಲಿತು 4 ಜನಕ್ಕೆ ತಿಳಿಸೋದು ಒಂದು ಕೆಲಸ ಮಾಡ್ಬೇಕಂತ ಹೇಳ್ತೀನಿ. ಯಾಕಂತ ಹೇಳಿದರೆ ಇಂಜಿನಿಯರು ಎಷ್ಟೋ ಜನ ಓದಿದ್ದಾರೆ, ಇವತ್ತು ಕೆಲಸ ಬಿಟ್ಟು ಬಂದು ರೈತರು ಆಗಿದ್ದಾರೆ ಇವತ್ತು. ಹಾಗೆ ನಿಮ್ಮ ಪರ್ಸ್ನಲ್ ಲೈಫ್ ಏನು, ಹಾಗೆ ನಿಮ್ಮ ಆನೆ ಬಗ್ಗೆ ಬರೋಕ್ಕೆ ಕ್ರೇಜ್ ಏನು, ಇಷ್ಟೊಂದು ಮಾಹಿತಿ ತಿಳ್ಕೊಂಡಿದ್ದೀರಲ್ಲ, ಯಾವ ಥರ? ನನಗೆ ಸಣ್ಣದ್ರಿಂದನೂ ಪ್ರಾಣಿ ಅಂದರೆ ತುಂಬ ಇಷ್ಟ ಸರ್. ಕೋಳಿ ಆಗಿರ್ಬೋದು, ನಾಯಿ ಆಗಿರ್ಬೋದು, ಮತ್ತು ದನಗಳು. ನಾವೆಲ್ಲ ನಮ್ಮ ತಂದೆ ಎಲ್ಲ ರೈತರು. ನಾವು ರೈತರು ಅಂದರೆ ಗದ್ದೆ ತೋಟ ಎಲ್ಲ ಮಾಡ್ಕೊಂಬಂದವರು. ತೋಟಕ್ಕಿಂತ ಜಾಸ್ತಿ ಬೆಳೆ, ಭತ್ತ ಬೆಳೆಯೋದು, ಕಬ್ಬು ಬೆಳೆಯೋದು, ಇದೇ ಒಂದು ನಮ್ಮ ಅಜ್ಜನ ಕಾಲದಿಂದನೂ ಅದೇ ಬಂದಿರೋದು. ನನ್ನ ಮನೆಯಲ್ಲಿ ನನಗೆ ಅಂದರೆ ಪ್ರಾಣಿ ಅಂದರೆ ನಾವು 3 ಜನ ಅಣ್ಣ ತಮ್ಮಂದಿರಿದ್ದೀವಿ. ಇಬ್ಬರಿಗೂ ಅಷ್ಟು ಇಂಟ್ರೆಸ್ಟ್ ಇಲ್ಲ ಈ ಬೆಳೆ ಬೆಳೆಯೋದ್ರಲ್ಲಿ, ಎಲ್ಲ ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟು. ನನಗಂದರೆ ಪ್ರಾಣಿ ಅಂದರೆ ತುಂಬ ಇಷ್ಟ, ಮತ್ತು ಅದರಲ್ಲೂ ಕೂಡ ಆನೆ ಅಂತ ಹೇಳಿದರೆ ತುಂಬ ಇಷ್ಟ ನನಗೆ. ಅಂಥದ್ರಲ್ಲಿ ನಾನೇನು ಮಾಡ್ತಾಯಿದ್ದೆ, ನಮ್ಮ ಬೇಲೂರು ತಾಲೂಕಲ್ಲಿ ಕಾಡಾನೆಗಳು ಇರಲಿಲ್ಲ ಅಷ್ಟು. ನಾವು ಸಕಲೇಶಪುರ ತಾಲೂಕಿಗೆ ಆನೆ ನೋಡೋಕೆ ಹೋಗ್ತಾಯಿದ್ದೆ ನಾನು. ಸಕಲೇಶಪುರ ತಾಲೂಕು ಅಂತ ಹೇಳಿದರೆ ಸಕಲೇಶಪುರ ತಾಲೂಕಲ್ಲೂ ಇರಲಿಲ್ಲ. ಎಷ್ಟೂರು ಭಾಗ ಮಗ್ಗೆ, ಈ ರಾಯರಕೊಪ್ಪಲು ಮಗ್ಗೆ ಅಂತ ನಮ್ಮ ತಂದೆ ಫ್ರೆಂಡ್ ಅವ್ರ ತೋಟ ಇದೆ, ಕೆಂಚಮ್ಮನು ಹೊಸಕೋಟೆ ಅಂತ. ಅಲ್ಲೂ ಕೂಡ ನಮ್ಮ ತಂದೆ ಫ್ರೆಂಡ್ ತೋಟ ಇದೆ. ಕೆಂಚಂಬ ಅಂತ ಹೇಳಿಬಿಟ್ಟು ಒಂದು ಎಸ್ಟೇಟ್ ಇದೆ, ಅದು ನೀವು ನೋಡಿರ್ಬೋದು. ಮಗ್ಗೆ ಹತ್ರ ಪಾರ್ವತಮ್ಮನ ಬೆಟ್ಟ ಏನು ಅಡ್ಕ ಬಡ್ಕನ ಕಾರ್ಯಾಚರಣೆ ಮಾಡಿದ್ರು, ಆ ಭಾಗದಲ್ಲಿ ಹಿಂದಿನಿಂದಲೂ ಕಾಡಾನೆಗಳು ಇದ್ದಾವೆ ಹೆಚ್ಚು ಕಡಿಮೆ. ಈಗ ಒಂದು ಇಲ್ಲಿಗೆ ಬರೋ ಮುಂಚೆ ಕಾಡಾನೆಗಳೆಲ್ಲ ಅಲ್ಲೇ ವಾಸ ಮಾಡ್ತಾ ಇದ್ದಂಥ ಜಾಗ. ಭೀಮಾ ಆಗಿರ್ಬೋದು, ಈ ಬೀಟಮ್ಮ, ಭುವನೇಶ್ವರಿ ಎಲ್ಲ ಕೂಡ ಅಲ್ಲೇ ಇತ್ತು. ಆ ಸಂದರ್ಭದಲ್ಲಿ ನಾನು ಮೆಣಸು, ಕಾಫಿ ಮತ್ತು ಈ ಟಿಂಬರು ಮರಗಳನ್ನ ಮಾಡೋದು, ಅದನ್ನು ಇದು ಮಾಡೋದು ನನ್ನ ಬಿಸ್ನೆಸ್ಸೇ ಅದೇ ಮಾಡಿಕೊಂಡೆ. ಮತ್ತು ನಮ್ಮ ತಂದೆ ಎಲ್ಲ ಜಮೀನು ಮಾರಿಬಿಟ್ರು. ಸ್ವಲ್ಪ ಇದ್ದಿದ್ದ ಜಮೀನನ್ನ ಏನು ಮಾಡಿದ್ರು, ಮಾರಿದ ಮೇಲೆ ಈ ಬೆಳೆ ಬೆಳೆಯೋದು ಎಲ್ಲ ಇಂಟ್ರೆಸ್ಟು ನನ್ನಿಂದ ಒಂಥರ ಇರ್ತಾ ಇದ್ರೆ ಏನಾದರೂ ಮಾಡ್ಬೋದಿತ್ತೇನೋ ಅನ್ನೋ ಒಂದು ಇದು. ಆಮೇಲಿಂದ ನಾವು ಶುಂಠಿ ಮಾಡೋದು ಎಲ್ಲ ನಾವು ರೈತರ ಜೊತೆ ಬೆರ್ತಿರೋರು. ಹಾಗಾಗಿ ಏನಾಯಿತು, ಈ ಪ್ರಾಣಿಗಳ ಒಂದು ಹುಚ್ಚು ಏನಾಯಿತು, ಆನೆಗಳು ನೋಡೋಕ್ಕೆ ಇಲ್ಲಿಂದ ನನ್ನ ಫ್ರೆಂಡ್ಸು ಅಲ್ಲಿದ್ದಾರೆ, ಎಲ್ಲಿ ಮಗ್ಗೆ ಭಾಗದಲ್ಲೆಲ್ಲ. ಅಲ್ಲಿ ನಾವು ಹೋಗ್ತಾ ಇದ್ವಿ ರಾತ್ರಿ ಹೊತ್ತು. ಬರೋ ಸಂದರ್ಭದಲ್ಲಿ ರಸ್ತೆಯಲ್ಲಿ ಅಡ್ಡ ಸಿಗೋದು ಮಾಡೋದು. ನಾನು ಏನಂದೆ, ಕುತೂಹಲ ಏನಂತ ಹೇಳಿದರೆ, ಅದ್ರ ಬಗ್ಗೆ ಏನು ಒಂದು ಏನು ಕ್ಯೂರಿಯಾಸಿಟಿ ಅಂತಾರಲ್ಲ, ಅದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇಷ್ಟ ಆಯಿತು ನನಗೆ. ಏನಂತ ಹೇಳಿದರೆ, ಆನೆ ಯಾವ ರೀತಿ ಬಾಳುತ್ತೆ, ಕಾಡಲ್ಲಿ ಏನು ಸಿಗುತ್ತೆ, ಅದು ಏನು ತಿನ್ನುತ್ತೆ, ಮತ್ತು ಅದಕ್ಕೆ ಒಂದು ಇಷ್ಟವಾದ ಫುಡ್ ಯಾವುದು. ಈಗ ಹುಲಿಗೆ, ಚಿರತೆಗೆ ಮತ್ತು ನಮ್ಮ ಸಿಂಹಕ್ಕೆಲ್ಲ ಮಾಂಸ, ಜಿಂಕೆ ಸಿಕ್ಕಲಿ, ಕಡವೆ ಸಿಕ್ಕಲಿ, ಏನು ಬೇಕು ಅದನ್ನು ದಾಳಿ ಮಾಡುತ್ತೆ, ತಿನ್ಬಿಡುತ್ತೆ. ಆದರೆ ಈ ಸಸ್ಯಾಹಾರಿ ಪ್ರಾಣಿಗಳು, ಈ ದನ ಆಗಿರ್ಬೋದು, ಮತ್ತು ನಮ್ಮ ಆನೆಗಳಾಗಿರ್ಬೋದು, ಕಡವೆಗಳು ಏನು ತಿನ್ನುತ್ತೆ, ಅದಕ್ಕೆ ಏನು ಬೇಕು ಇಂಪಾರ್ಟೆಂಟ್ ಅಂತ ಹೇಳಿ. ಈಗ ನಾನು ಕೇಳಿರೋ ಪಟ್ಟಿಗೆ ಆನೆಗೆ ಒಂದು 350 kg ದಿವಸಕ್ಕೆ ಒಂದು ಫುಡ್ ಬೇಕು. ಆ ಫುಡ್ಡು ಕಾಡಲ್ಲಿ ಏನು ಸಿಕ್ಕುತ್ತೆ, ಅದಕ್ಕೆ ಬರೀ ಎಲೆ ತಿಂದು ಹೊಟ್ಟೆ ತುಂಬಿಸ್ಕೊಳ್ಳುತ್ತಾ ಅದು? ಅಷ್ಟು ಒಂದು ಲೋಡ್, ಅಷ್ಟು ದೊಡ್ಡ ಹೊಟ್ಟೆಗೆ ಅಷ್ಟು ತಿನ್ಬೇಕಲ್ಲ ಅನ್ನೋದು ಒಂದು ಮೈಂಡಲ್ಲಿ. ಅದು ಜನಗಳಿಗೂ ತಿಳಿಸ್ಬೇಕು, ಸರ್ಕಾರಕ್ಕೂ ಗೊತ್ತಾಗಬೇಕು. ಇನ್ನು ನಮ್ಮ ಮಕ್ಳ ಕಾಲಕ್ಕೂ ನಮ್ಮ ಪ್ರಾಣಿಗಳು ಬೇಕು, ತೋರ್ಸೋಕ್ಕೋಸ್ಕರ ಆದರೂ ಪ್ರಾಣಿಗಳು ಬೇಕು. ಇನ್ನೊಂದು ಕಾಡಿದ್ರೇ ಕಾಡು ಪ್ರಾಣಿಗಳು. ಇವತ್ತು ಕಾಡು ನಾಶ ಆಗಿರೋದ್ರಿಂದ, ಇಷ್ಟು ಕಾಡೆಲ್ಲ ನಾಶ ಆಗಿ ಏನೇನೋ ಆಗಿದೆ. ಹಲವಾರು ಕಾಡುಗಳು ನಾಶ ಆಗಿದೆ, ಏನೇನೋ ಆಗಿದೆ, ಸರ್ಕಾರದಿಂದಲೂ ಆಗಿದೆ, ಮತ್ತು ಕ್ರಷರ್ಗಳು ಆಗಿದೆ, ಮತ್ತು ರೆಸಾರ್ಟ್ಗಳು ಆಗಿದೆ. ಇದರಿಂದ ಏನಾದ್ರು ತೊಂದರೆ ಆಯ್ತಾ ಅಂತ ಜನಗಳು ಕೇಳ್ತಾರೆ. ಆದರೆ ಅದರಿಂದನೂ, ರೆಸಾರ್ಟ್ಗಳಿಂದ ಆಗಿರ್ಬೋದು, ಇದರಿಂದ ಆಗಿರ್ಬೋದು, ಅದರಿಂದ ತೊಂದರೆ ಇಲ್ಲ. ಅಂದರೆ ಕಾಡೊಳಗೆ ಅದಕ್ಕೆ ಬೇಕಾಗುವಂಥ ಫುಡ್ಡು ಆನೆಗಳಿಗೆ ಸಿಗ್ತಾ ಇಲ್ಲ.
ಹಾಗಾಗಿ ಅದ್ರ ಬಗ್ಗೆ ಒಂದು ನನಗೆ ತಿಳ್ಕೊಳ್ಳೋದು ಮತ್ತೆ ಅದ್ರ ಬಗ್ಗೆ ಒಂದು ಅನುಭವಗಳು ಒಂದೊಂದು ಸತಿ ಮಾಡ್ಕೊ ಬಂದಿರೋವಂಥ ಅನುಭವಗಳು. ಆದರೆ ಆನೆ ಅಂದರೆ ಒಂದು ಇಷ್ಟವಾದ ಪ್ರಾಣಿ ಯಾಕಂತ ಹೇಳಿದರೆ ಅದು ಒಳ್ಳೆ ಬುದ್ಧಿಜೀವಿ. ಸಾಕಾನೆ ಮಾಡಿದರೆ ಅದು ಟಿಂಬರ್ ಎಳೆಯೋಕ್ಕೆಲ್ಲ ಬರ್ತಾ ಇತ್ತು ಆನೆಗಳು. ಮಾವುತರು ಹೇಳ್ದಂಗೆ ಕೆಲಸ ಮಾಡೋದು, ಲೋಡ್ ಮಾಡೋದಾಗ್ಲಿ, ದೊಡ್ಡ ದೊಡ್ಡ ದಿಂಬಿಗಳನ್ನ ಲಾರಿಗೆ ಲೋಡ್ ಮಾಡೋದಾಗ್ಲಿ, ಮುಂಚೆ ಎಲ್ಲ ಕ್ರೇನ್ ಇರಲಿಲ್ಲ. ಇದು ಆನೆಗಳೇ ಒಂದು ಮರಗಳ ದಿಂಬಿಗಳನ್ನ ಲೋಡ್ ಮಾಡೋದೆಲ್ಲ ಮಾಡ್ತಾ ಇತ್ತು. ಹಾಗಾಗಿ ಇದು ಅಷ್ಟು ಮಟ್ಟಿಗೆ ಕೆಲಸ ಮಾಡಬೇಕು, ಅಷ್ಟು ಒಂದು ದೊಡ್ಡ ಹೊಟ್ಟೆ ಇದೆ, ಅದು ಏನು ತಿನ್ನುತ್ತೆ ಕಾಡಲ್ಲಿ ಅಂತ ಹೇಳಿ ಇದು ಮಾಡಿದೆ. ಇವತ್ತು ನೋಡಿ ಇಲ್ಲಿಯ ರೈತರು ಕೂಡ ಏನು ಹೇಳ್ತಾ ಇದ್ದಾರೆ, ಇವತ್ತು ಸಾಕ್ತಾ ಇರೋದೇ ಕಾಡು ಆನೆಗಳಿಗೆ ರೈತರು. ಕಾಫಿ ಹಣ್ಣು ತಿಂತಾ ಇದೆ, ಹಲಸಿನ ಹಣ್ಣು ಟೈಮಲ್ಲಿ ಹಲಸಿನ ಹಣ್ಣು ತಿಂತಾ ಇದೆ. ಬಿಕ್ಕೋಡ್ ಭಾಗಕ್ಕೆ ಹೋದರೆ ನೋಡಿ ಕಬ್ಬು ಬೆಳೆದಿರ್ತಾರೆ, ಜೋಳ ಬೆಳೆದಿರ್ತಾರೆ, ರಾಗಿ ಬೆಳೆದಿರ್ತಾರೆ. ಇದೇ ಕಾಡಾನೆಗಳು 6 ತಿಂಗಳು ಅಲ್ಲಿ ವಾಸ ಮಾಡ್ತವೆ, ಜಗ್ಬರ್ನಹಳ್ಳಿ ಮತ್ತು ನಮ್ಮ ಬಿಕ್ಕೋಡ್ ಭಾಗದಲ್ಲಿ. ಇಲ್ಲಿ ನಮ್ಮ ಟೈಮ್ ನೋಡಿ, ಈಗ ಒಂದು ತಿಂಗಳಲ್ಲಿ ಆನೆಗಳು ಇಲ್ಲಿಗೆ ಬಂದ್ಬಿಡ್ತಾವೆ. ಈಗ ಬಿಕ್ಕೋಡಿಂದ ಇಲ್ಲಿ ಬಂದಾಯ್ತು, ಈಗ ಹಲಸಿನ ಹಣ್ಣು ಸೀಸನ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಾಗ ಏನು ಮಾಡುತ್ತೆ, ಬರೀ ಹಲಸಿನ ಹಣ್ಣು ಯಾವ್ದಾದ್ರು ಒಂದು ಬೈನೆ ಮರಗಳು ಸಿಕ್ಕಿದ್ರೆ ಅದು ತಿನ್ನುತ್ತೆ, ಮತ್ತು ಹುಲ್ಲು ಸರಿಯಾದ ಗರ್ಕೆ ಹುಲ್ಲು ಬರುತ್ತಲ್ಲ ಅದನ್ನ ತಿನ್ನುತ್ತೆ. ಕಾನಹಳ್ಳಿ ಫಾರೆಸ್ಟಿಗೆ ಹೋದರೆ ಬರೀ ಬಿದಿರು ಇರೋದು, ಮತ್ತು ಅದಕ್ಕೆ ಬೇಕಾಗುವಂಥ ಫುಡ್ಡು ಯಾವುದೂ ಇಲ್ಲ. ಹಾಗಾಗಿ ಕಾಡು ಪ್ರಾಣಿಗಳನ್ನ ಇವತ್ತು ಉಳಿಸ್ಬೇಕಂತ ಹೇಳಿದರೆ ಇವತ್ತು ಸರ್ಕಾರ ಮುಂದೆ ಬಂದು ಹಲವಾರು ರೀತಿ ಅರಣ್ಯ ಇಲಾಖೆ ಕೈಲಿ ಮಾಹಿತಿ ತಗೊಂಡು ಕಾಡಲ್ಲೇ ಅದಕ್ಕೆ ಬೇಕಾಗುವಂಥ ಆಹಾರನ ಉತ್ಪತ್ತಿ ಮಾಡೋದಾಗ್ಲಿ, ನೀರಾಗಿರ್ಬೋದು ಎಲ್ಲಾನು ಕೂಡ ಅಲ್ಲಿ ಮಾಡಬೇಕಂತ ನಾನು ಹೇಳ್ತೀನಿ, ಮನವಿ ಮಾಡ್ತೀನಿ ನಿಮ್ಮ ಮಾಧ್ಯಮದ ಮುಖಾಂತರ. ಮತ್ತೆ ನೋಡಿ, ಸಕಲೇಶಪುರ ಭಾಗದಲ್ಲಿ ಇದ್ದಂಥ ಆನೆಗಳು 2016ರಲ್ಲಿ ನಮ್ಮ ಬೇಲೂರು ಸೈಡಿಗೆ ಬರುತ್ತೆ. ಬೇಲೂರು ಸೈಡಿಗೆ ಬರೋದೇ ಮಾರ್ತಾಂಡ ಏನೀಗ ಪಳಗಿಸಿದ್ದಾರೆ, ಮಕ್ಕನ ಕಾಡಾನೆ ಫಸ್ಟು ಇಲ್ಲಿ ನಮ್ಮ ಇದೇ ಭಾಗಕ್ಕೆ ಬರುತ್ತೆ. ಅಕ್ಕಿ ಕಳ್ಳ. ಯಾಕಂದ್ರೆ ಅಕ್ಕಿ ಕಳ್ಳ ಅಂತ ಹೇಳಿದ್ರೆ ಇಲ್ಲಿ ಸೊಸೈಟಿಗಳನ್ನ ಮುರಿದಿತ್ತು. ಏನು ನಮ್ಮ ಸೊಸೈಟಿ ಜನಗಳಿಗೆ ಅಕ್ಕಿ ಕೊಡುವಂಥ ಗೋಡನ್ಗಳು ಏನಿರುತ್ತೋ ನೋಡಿ, ಅದು ಎಷ್ಟು ಚಾಲಕ್ ನೋಡಿ, ಅಕ್ಕಿ ವಾಸನೆನ ಹಿಡ್ಕೊಂಡು ಹೋಗ್ಬಿಟ್ಟು ಗೋಡನ್ನ ರಾತ್ರಿ ಮುರಿದು ಎಷ್ಟು ಬೇಕಷ್ಟು ಅಕ್ಕಿ ತಿನ್ಬಿಟ್ಟು ಆರಾಮಾಗಿ ಹೋಗೋದು. ಯಾರ ಮೇಲೂ ಅದೂ ಕೂಡ ಸುಮಾರು ಜನದ ಮೇಲೆ ದಾಳಿ ಮಾಡಿತ್ತು ಅದು. ಯಾಕಂದರೆ ಅದು ಒಂಟಿಯಾಗೇ ಓಡಾಡ್ತಾ ಇತ್ತು ಮಕ್ನಾನ್ ಕಾಡಾನೆ. ಹಾಗಾಗಿ ಅದನ್ನ ಏನು ಮಾಡಿದ್ರು, ಇದೇ ಭಾಗದಲ್ಲಿ ಕಾರ್ಯಾಚರಣೆನ ಮಾಡಿ ಗುಡ್ಬೆಟ್ಟ, ಕಡೆಗರ್ಜೆ ಎಸ್ಟೇಟಲ್ಲಿ ಗುಡ್ಬೆಟ್ಟ ಅಂತ ಇದೆ, ಆ ಗುಡ್ಬೆಟ್ಟ ಎಸ್ಟೇಟಲ್ಲಿ ಅದನ್ನ ಕಾರ್ಯಾಚರಣೆ ಮಾಡ್ತಾರೆ. ಕಾರ್ಯಾಚರಣೆ ಮಾಡಿ ಮಾದೇಶ್ವರ ಬೆಟ್ಟಕ್ಕೆ ತಗೊಂಡೋಗಿ ಬಿಡ್ತಾರೆ, ಬಂಡೀಪುರಕ್ಕೆ. ಅಲ್ಲಿಂದ ಅದು ಒಂದು 3-4 ತಿಂಗಳಲ್ಲಿ ಸಕಲೇಶಪುರಕ್ಕೆ ಬಂದ್ಬಿಡುತ್ತೆ. ಸಕಲೇಶಪುರದಲ್ಲಿ ಕೊಲ್ಲಳ್ಳಿ ಭಾಗ ಅಂತ ಇದೆ, ಹೈವೇ ದಾಟಿದ್ರೆ ನಮ್ಮ ಬೇಲೂರು ತಾಲೂಕು, ಸಕಲೇಶಪುರ ತಾಲೂಕಿಂದ ಬೇಲೂರು ತಾಲೂಕಿಗೆ ಬರುತ್ತೆ. ಅಲ್ಲೇನು ಮಾಡುತ್ತೆ, ಒಂದು ಅಂಗಡಿದು ಅಕ್ಕಿನ ತಗೊಂಡು ರೇಡಿಯೋ ಕಾಲರ್ ಹಾಕಿರ್ತಾರೆ, ಆ ಅಂಗಡಿದೇ ಒಂದು ಅಕ್ಕಿ ಮೂಟೆನ ತಗೊಂಡು ರೋಡಲ್ಲೇ ರಸ್ತೆಯಲ್ಲೇ ಹೈವೇಲಿ ತಿಂತಾ ನಿಲ್ಲುತ್ತೆ. ಆ ರೀತಿ ನಮ್ಮ ಒಂದು ಮಕ್ನಾ ಕಾಡಾನೆ, ಅದೇ ನಮ್ಮ ಬೇಲೂರು ತಾಲೂಕಿಗೆ ಫಸ್ಟು ಕಾಲಿಟ್ಟಂತಹ ಕಾಡಾನೆ. ಅದ್ರ ನಂತರ ಏನಾಯಿತು, 2 ಹೆಣ್ಣಾನೆ ಮತ್ತು 1 ಮರಿ ಇತ್ತು. ಆಮೇಲಿಂದ ಇನ್ನೊಂದು ಆನೆ ಬಂತು, ಆ ಹೆಣ್ಣಾನೆ ಕೂಡ ಇಲ್ಲೇ ಮರಿ ಹಾಕ್ತು, ಈ ಮತ್ತಿಗಳಲ್ಲೇ ಅಂತ ಇದೆ, ಉದಯವಾರ ರಸ್ತೆ ಅಂತ ಇದೆ ಆ ಭಾಗದಲ್ಲಿ. ಅದ್ರ ನಂತರ ಆ ಆನೆ ಬಂದ ಮೇಲೆ ಒಂದು ಆನೆ ಏನಾಗುತ್ತೆ, ಒಂದು ಹೊಂಡದಲ್ಲಿ ಸಿಕ್ಕಾಕೊಂಡು ಒಂದು ಆನೆ ಸಾವು ಕೂಡ ಆಗುತ್ತೆ ಈ ಭಾಗದಲ್ಲಿ. ಆದ ನಂತರ ಏನಾಗುತ್ತೆ, ಅಷ್ಟೊತ್ತಿಗೆ 2018ರಲ್ಲಿ ಏನಾಗುತ್ತೆ, ಕೊರೋನಾ ಅಂತ ಹೇಳಿ 2019 ಎಲ್ಲ ಆನೆ ಬಂದಾಗಿರುತ್ತೆ, ಒಂದೊಂದೊಂದೊಂದು ಗುಂಪುಗಳು ಬಂದಾಗಿರುತ್ತೆ. ಈ ಕೊರೋನಾ ಅಂದಾಗ ಲಾಕ್ಡೌನ್ ಆಗುತ್ತೆ. ಲಾಕ್ಡೌನ್ ಆದಾಗ ಹೈವೇಗಳು ರಸ್ತೆಗಳೆಲ್ಲ ಯಾರು ಓಡಾಡೋದಿಲ್ಲ. ಆ ಸಂದರ್ಭದಲ್ಲಿ ಇಡೀ ಗುಂಪುಗಳೇ ಇಲ್ಲಿಗೆ ಹೈವೇ ದಾಟಿ ಇಲ್ಲಿಗೆ ಬಂದ್ಬಿಡುತ್ತೆ. ಬಂದಿದ್ದಾನೆ ಇಲ್ಲಿಂದ ಹೋಗೋಕ್ಕೆ ಇಷ್ಟಪಡಲ್ಲ, ಆ ಮಟ್ಟಕ್ಕೆ ಇವತ್ತು ಬಂದಾಗಿದೆ. ನಮ್ಮ ಬೇಲೂರು ತಾಲೂಕು ಬಿಕ್ಕೋಡ್ ಭಾಗ, ಅರೇಹಳ್ಳಿ ಹೋಬಳಿ, ಇನ್ನು ಕಾನಹಳ್ಳಿ ಫಾರೆಸ್ಟು, ಈ ಭಾಗದಲ್ಲೇ ಸುತ್ತು ಹೊಡ್ಕೊಂಡಿರುವಂಥ ನಮ್ಮ ಕಾಡಾನೆಗಳ ಗುಂಪುಗಳು. ಇವತ್ತು ಅದಕ್ಕೇನಾಗಿದೆ ಅಂದರೆ, ಇಲ್ಲಿಯ ವಾತಾವರಣ ತುಂಬ ಇಷ್ಟ ಆಗಿದೆ. ಆದರೆ ಇವತ್ತು ಇಲ್ಲಿ ಸೇಫ್ ಅಲ್ಲ ಆನೆಗಳಿಗೆ. ಯಾಕಂದರೆ ಇಲ್ಲಿ ಇದ್ದಷ್ಟು ಬೈನೆ ಮರಗಳು ತಿಂದಾಗಿದೆ. ಈಗ ಉಳಿದಿರುವಂಥ ಅಲ್ಪ ಸ್ವಲ್ಪ ಬೈನೆ ಮರಗಳಿದ್ದಾವೆ. ಇನ್ನು ಅದಕ್ಕೆ ತಿನ್ನಕ್ಕೆ ಬೇಕಾಗಿರೋದು ಬಿದ್ರು ಕೂಡ ಆಲ್ರೆಡಿ ತಿಂದಾಗಿದೆ ಅದು. ಇನ್ನು ಜಗ್ಬೋರ್ನಹಳ್ಳಿ, ಈಗ ಬಿಕ್ಕೋಡ್ ಭಾಗಕ್ಕೆ ಹೋದರೆ ಜೋಳ ಬೆಳೆಯೋದು 6 ತಿಂಗಳು 3 ತಿಂಗಳು 2 ಫಸಲು ಬೆಳೀತಾರೆ. ಅದು ಕೂಡ ಆ ಸೀಸನ್ನು ಕೂಡ ಮುಗ್ದೋಯ್ತು. ಇನ್ನು ವರ್ಷ ಇಡೀ ಬರೀ 6 ತಿಂಗಳು ಹೊಟ್ಟೆ ತುಂಬಿಸ್ಕೊಳ್ಳೋದು ಕಾಡಾನೆಗಳು ಪರಿಸ್ಥಿತಿ ಬಂದ್ಬಿಡುತ್ತೆ. ಯಾಕಂದರೆ ಮತ್ತೆ 6 ತಿಂಗಳು ಅದಕ್ಕೆ ಏನೂ ಹೊಟ್ಟೆಗಿಲ್ಲ. ಯಾಕಂದರೆ ಹಲಸಿನ ಮರಗಳು ರೈತರು ಏನು ಮಾಡ್ತಾ ಇದ್ದಾರೆ, ಇವತ್ತು ಬಡ್ಕಾದಾಗಲೇ ಹಲಸಿನ ಹಣ್ಣು ಹುಟ್ಟೋವಾಗಲೇ ಏನು ಮಾಡ್ತಾರೆ, ಬೇರೆ ಹೊರಗಡೆ ಅವರಿಗೆ ಉಪ್ಪಿನಕಾಯಿಗೆ ಅದನ್ನು ಮಾರಾಟನ ಮಾಡಿಬಿಡ್ತಾ ಇದ್ದಾರೆ. ಹಾಗೆ ಮಾರಾಟ ಅಲ್ಲ, ಹಾಗೆ ತೊಗೊಂಡು ಹೋಗ್ಬಿಡಿ ಅಂತ ಇದ್ದಾರೆ. ಅದೂ ಸಿಕ್ಕಿಲ್ಲ ಅಂದರೆ ಆನೆ ಏನು ತಿನ್ನುತ್ತೆ? ಅದು ಹೊಟ್ಟೆಗೆ ಸಿಕ್ಕಿಲ್ಲ ಅಂದರೆ ಆನೆ ಬರೀ ಎಲೆ ತಿಂದು ಬದುಕೋಕ್ಕಾಗಲ್ಲ. ದಿಸಕ್ಕೆ 300ರಿಂದ 350 kg ಬೇಕಾಗಿರುವಂಥ ಆನೆಗೆ ಇವತ್ತು 20 kg 10 kg ಏನಾದ್ರು ಫುಡ್ಡು ಹುಲ್ಲು ಪಲ್ಲು ತಿಂದರೆ ಅದ್ರ ಹೊಟ್ಟೆಗೆ ಸಾಕಾಗಲ್ಲ. ಅದು ಸಾವಾಗೋ ಸಂಭವಗಳು ಕೂಡ ತುಂಬ ಆಗುತ್ತೆ. ಅದಕ್ಕೆ ಬೇಕಾಗುವಂಥ ಆನೆ ಧಾಮ ಮಾಡ್ತೀನಂತ ಏನು ಸರ್ಕಾರ ಹೇಳಿದೆ?
ಏನು ಭರವಸೆನ ಕೊಟ್ಟಿದ್ದಾರೆ ಇಲಾಖೆಯವರು. ಇವತ್ತು ರೈತರು ಉಳಿಬೇಕು, ನಮ್ಮ ಕಾಡು ಪ್ರಾಣಿಗಳು ಉಳಿಬೇಕು, ನಮ್ಮ ಆನೆಗಳು ಕೂಡ ಉಳಿಬೇಕು ಅಂದರೆ ಅದಕ್ಕೆ ದಟ್ಟವಾದ ಏನು ಅರಣ್ಯ ಪ್ರದೇಶ ಇದೆ ಆ ಭಾಗದಲ್ಲಿ ಆನೆನ ಎಲ್ಲ ಸ್ಥಳಾಂತರ ಮಾಡಿ ಅದಕ್ಕೊಂದು ಸೇಫ್ ಝೋನ್ ಮಾಡಬೇಕು ಅಂತ ಹೇಳಿ ನಾನು ನಿಮ್ಮ ಮುಖಾಂತರ ಮನವಿ ಮಾಡ್ತೀನಿ ಸರ್. ಯಾಕಂತ ಹೇಳಿದರೆ ನಮಗಿರುವಂಥ ಹುಚ್ಚು ಈ ಆನೆ ಅಂತ ಹೇಳಿದರೆ ಒಂದು ದೊಡ್ಡ ಪ್ರಾಣಿ ಇದೆ, ಬಾಕಿ ಪ್ರಾಣಿಗಳು ನಾವು ಹತ್ರನೂ ಹೋಗೋಕ್ಕಾಗಲ್ಲ. ಚಿರತೆ ಆಗಿರ್ಬೋದು, ಹುಲಿ ಆಗಿರ್ಬೋದು, ನಿಮ್ಮ ಬೇರೆ ಯಾವುದೇ ಆಗಲಿ, ಕಾಡಂದಿ ಅಂತ ಇರುತ್ತೆ, ಮುಳ್ಳಂದಿ. ಅದು ಕಾಡಂದಿಗಳು ಮುಳ್ಳಂದಿ ಅಂತ ಹೇಳ್ತೀವಲ್ಲ, ಅದು ಕೂಡ ಮುಳ್ಳು ಬೆರೆಸ್ಕೊಂಡಿರುತ್ತೆ. ರಾತ್ರಿ ಹೊತ್ತು ಏನಾದ್ರು ನಾವು ಸಿಕ್ಬಿಟ್ರೆ ಕೈಗೆ ಕಾಲೇ ಕಟ್ಟಾಗ್ಬಿಡುತ್ತೆ, ಅಂಥ ಫೋರ್ಸಲ್ಲಿ ಓಡುತ್ತೆ ಅದು. ಅದಕ್ಕೆ ಮುಳ್ಳಿರುತ್ತೆ, ಮುಳ್ಳನ್ನ ಹೊಡೆಯುತ್ತೆ ಅದು ಹತ್ರ ಹೋಗ್ಬಿಟ್ರೆ. ಅಂಥ ಪ್ರಾಣಿಗಳ ಕೈಲೆಲ್ಲ ಹತ್ರ ಹೋಗೋಕ್ಕಾಗಲ್ಲ. ಅದಕ್ಕೆ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಏನು ಹೇಳ್ತೀನಿ, ಪ್ರಾಣಿಗಳಿಗೂ ತೊಂದರೆ ಕೊಡೋದು, ಹತ್ರ ಹೋಗ್ಬಿಟ್ಟು ವಿಡಿಯೋ ಮಾಡೋದು. ಒಬ್ಬೊಬ್ರು ಏನು ಮಾಡ್ತಾರೆ, ಕೋವಿಲೇನು ಬಾಲ್ಸ್ ಹಾಕಿ ಅದನ್ನು ಹೊಡಿತಾರೆ, ಅದಕ್ಕೆ ಏಟ್ ಬೀಳುತ್ತೆ. ಆವಾಗ ಮನುಷ್ಯನ ನೋಡ್ಕೊಂಡಿರುತ್ತೆ ಅದು, ಇವ್ನು ಮನುಷ್ಯ ನನಗೆ ಹೊಡಿತಾನೆ, ನೋವು ಮಾಡ್ತಾನೆ ಅನ್ನೋದು ಅದ್ರ ತಲೆ ಒಳಗಡೆ ಇರುತ್ತೆ. ಅದು ದಾಳಿ ಮಾಡೋಕ್ಕೆ ಮುಂದೆ ಬರುತ್ತೆ. ಅದಕ್ಕೆ ನಾವು ಕೂಡ ನಮ್ಮದು ಕೂಡ ಒಂದು ಪರಿಸ್ಥಿತಿ, ನಾವು ಕೂಡ ಅದರ ಜೊತೆಗೆ ಒಂದು ಒಳ್ಳೆ ಬೆಳವಣಿಗೆ ವಿಶ್ವಾಸನ ಬೆಳೆಸ್ಕೊಂಡ್ರೆ ಅವು ಪ್ರಾಣಿಗಳು ತನ್ನ ಪಾಡಿಗೆ ತಾನು ಬರುತ್ತೆ, ತನ್ನ ಪಾಡಿಗೆ ತಾನು ಹೋಗುತ್ತೆ ಅಂತಲೂ ಹೇಳ್ತೀನಿ.